ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ನಾನು ಯಾವಾಗಲೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಫ್ರೀ ಇರೋ ಟೈಮಲ್ಲಿ ನನ್ನ ವೀಡಿಯೋಸ್ನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ, ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ, ನೀವು ಫ್ರೀ ಆದಾಗ ನೋಡ್ಬೋದು. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೂಡ ಕೊಡ್ತಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯ ಸರ್ಕಾರದವರು ಜಾರಿಗೆ ತಂದಿರುವಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ 3 ಯೋಜನೆಗಳ ಹಣ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಯುವ ನಿಧಿ ಯೋಜನೆ ಆಗಿರ್ಬೋದು. ಇಷ್ಟು ಯೋಜನೆಗಳದ್ದು ಪೆಂಡಿಂಗ್ ಇದೆ. ಇನ್ನು ಗೃಹ ಜ್ಯೋತಿ ಯೋಜನೆ ಅಂದರೆ ಅದು ಕೂಡ ಫ್ರೀ ಕರೆಂಟ್ ಇದೆ. ಇನ್ನು ಫ್ರೀ ಬಸ್ಸಿಂದು ಕೂಡ ಅದು ಕೂಡ ಫ್ರೀ ಬಸ್ ನಡೀತಾ ಇದೆ. ಇನ್ನು ಈ 3 ಯೋಜನೆ ಅಂದರೆ ಏನು ದುಡ್ಡು ಖಾತೆಗಳಿಗೆ ಹಾಕೋದಿದೆ, ಅವು 3 ಕೂಡ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಮೀಡಿಯಾದವರು ಡೈರೆಕ್ಟ್ CM ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ, ಯಾಕೆ ಇಷ್ಟು ತಡ ಆಗ್ತಾ ಇದೆ ಗ್ಯಾರಂಟಿ ಯೋಜನೆದು. ಅನ್ನಭಾಗ್ಯ ಯೋಜನೆ ನೋಡಿದ್ರೆ 4-5 ತಿಂಗಳದ್ದು ಪೆಂಡಿಂಗ್ ಇದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಅಷ್ಟೇ 3 ತಿಂಗಳದ್ದು ಪೆಂಡಿಂಗ್ ಇದೆ. ಯಾಕೆ ಈ ಥರ ಪೆಂಡಿಂಗ್ ಆಗ್ತಿದೆ, ಹಣ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳಿದಾಗ CM ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ನಾವು ಯಾವ ಯೋಜನೆಗಳು ಕೂಡ ಸ್ಟಾಪ್ ಮಾಡಲ್ಲ, ಎಲ್ಲ ಯೋಜನೆಗಳು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮೀಡಿಯಾದವರು ಕೂಡ ಹಾಗಾದರೆ ಪೆಂಡಿಂಗ್ ಹಣ ಯಾವಾಗ ರಿಲೀಸ್ ಮಾಡ್ತೀರಾ ಅಂತಂದರೆ 3 ತಿಂಗಳು ಬಾಕಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಈ ಕೂಡಲೇ ಹಣ ರಿಲೀಸ್ ಮಾಡಿಸ್ತೀನಿ ಅಂತ CM ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರೆ. ಅಂದರೆ ಇವಾಗ ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಅವರೇ ಈ ಯೋಜನೆಗಳನ್ನೆಲ್ಲ ಜಾರಿಗೆ ತಂದಿದ್ದು ಅವರಿಗೆ ಗೊತ್ತಿಲ್ಲ ಅಂತಂದರೆ, ಇವಾಗ ಅವರು ಗೊತ್ತಿದ್ದು ಈ ಥರ ಆನ್ಸರ್ ಮಾಡ್ತಿದ್ದಾರಾ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ, ಅಥವಾ ಹಣ ಇಲ್ಲ ಅಂತ ಈ ಥರ ಮಾಡ್ತಿದ್ದಾರಾ ಏನು ಅಂತ ಅವ್ರಿಗೆ ಗೊತ್ತು. ಬಟ್ ಯಾಕೆ ಈ ಥರ ಹೇಳಿದ್ರು ಅಂತ ಗೊತ್ತಿಲ್ಲ ಅವರಿಗೆ. ನನಗೆ ಗೊತ್ತಿಲ್ಲ ಅಂತಂದರೆ ಇವಾಗ ಒಂದು ಮುಖ್ಯಮಂತ್ರಿಯಾಗಿ ಅವರು ಆ ಥರ ಆನ್ಸರ್ನ ನಿಜವಾಗ್ಲೂ ಕೊಡಬಾರ್ದಾಗಿತ್ತಂದರೆ ಅವ್ರಿಗೆ ಅಷ್ಟು ರಾಜ್ಯದಲ್ಲಿ ಏನು ನಡೀತಾ ಇದೆ, ನಾವು ಜಾರಿಗೆ ತಂದಿರೋ ಯೋಜನೆ ಎಷ್ಟು ತಿಂಗಳದ ಹಣ ಪೆಂಡಿಂಗ್ ಇದೆ, ಕರೆಕ್ಟಾಗಿ ಜಮೆ ಆಗ್ತಾ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಇಲ್ಲ. ಯಾಕಂದರೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರೆ, ಅವರೇ ಅಪ್ಡೇಟ್ ಮಾಡಿಲ್ವಾ ಅಥವಾ ಅಪ್ಡೇಟ್ ಇದ್ದು ಕೂಡ ಅವ್ರ ಹತ್ರ ಮಾಡ್ತಿದ್ದಾರ ಗೊತ್ತಿಲ್ಲ. ಬಟ್ ನೋಡೋಣ, ಇವಾಗಲೇ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಯಾಕಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಹಣ ರಿಲೀಸ್ ಆಗಿದೆ. ತಾಲೂಕು ಪಂಚಾಯತಿಯಿಂದ ನಮಗೆ ಬರೋಕ್ಕೆ ತಡ ಆಗ್ತದೆ, ಮಾರ್ಚಲ್ಲಿ ಹಣ ರಿಲೀಸ್ ಮಾಡ್ತೀವಿ, 3 ತಿಂಗಳು ಹಣ ಅಂತ ಹೇಳಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆದು ಕೂಡ ಕ್ಲಾರಿಟಿ ಇಲ್ಲ. ಇನ್ನು ಯುವ ನಿಧಿ ಯೋಜನೆದು ಕೂಡ 2 ಮಂತ್ಸ್ ಪೆಂಡಿಂಗ್ ಇದೆ. ನೋಡೋಣ ಯಾವ್ಯಾವ ಯೋಜನೆ ಹಣ ಯಾವ್ಯಾವಾಗ ಬರುತ್ತೆ ಏನು ಅಂದ್ಬಿಟ್ಟು. ನಿಮಗೆ CM ಸಿದ್ದರಾಮಯ್ಯ ಅವರ ಉತ್ತರದಿಂದ ನಿಮಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ ಏನಾಗುತ್ತೆ, ಏನು ಮುಂದುವರಿಯುತ್ತಾ ಯೋಜನೆಗಳು ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ. ಇದಾಗಿತ್ತು ಇವತ್ತಿನ ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.